ಸೊ ಹೆಲೋ ಫ್ರೆಂಡ್ಸ್, ವಿಸ್ಟೀಸ್ ಫೌಂಡೇಶನ್ ಕೋರ್ಸ್ ಪಾರ್ಟ್ 2 ಇದಾಗಿರುತ್ತದೆ. ಯಾರೆಲ್ಲ ವಿಡಿಯೋ ನೋಡುತ್ತಿದ್ದೀರಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳಿಕೊಳ್ಳುತ್ತೇನೆ. ನೀವು ಮಾಡ್ತಿರೋದು ಹೊಸ ಪ್ರಾಬ್ಲಮ್ಗಳನ್ನ ಹುಡ್ಕೊಂಡು ಹೋಗೋದು ಡೌನ್ಲೈನ್ ಅಂತ. ಏನಪ್ಪ ಮಲ್ಕಪ್ಪ ನಿಂದೇನು ಪ್ರಾಬ್ಲಮ್? ಅಯ್ಯೋ ಏನ್ ಮಾಡ ಸರ್, ನಮ್ಮ ಮನೇಲಿ ಬೆಕ್ಕು ಮೀ ಅವನಿಲ್ಲ ಅದೇ ಚಿಂತೆ. ಹಿಂಗಿದೆ ಅಂತ ಒಬ್ಬೊಬ್ರಿಗೊಂದು ಚಿಂತೆ, ಕರೆಕ್ಟ್ ಅಲ್ವಾ? ಚಿಂತೆ ಮಾಡೋದ್ರಿಂದ ಫಲ ಇಲ್ಲ. ಅದಕ್ಕೆ ಪರಿಹಾರ ಹುಡ್ಕೋಣ, ಅವ ಎಲ್ಲರೂ ಸಕ್ಸಸ್ ಕಡೆಗೆ ಹೋಗ್ಬೋದು. ಈಗ STP ನಲ್ಲಿ ಎಷ್ಟು ನಿಮಿಷದಲ್ಲಿ ಮುಗಿಸ್ತೀರಾ? ಟಕ್ ಟಕ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮೈಂಡ್ ಓಪನ್. ಇಂಡಸ್ಟ್ರಿ, ಕಂಪನಿ, ಪ್ರಾಡಕ್ಟ್, ಮಾರ್ಕೆಟಿಂಗ್ ಪ್ಲಾನ್, ಶಾರ್ಟ್ ಅಂಡ್ ಸ್ವೀಟ್, ಎಷ್ಟು ಮನಿ. ಇದಾದ್ಮೇಲೆ ಬಹಳ ಇಂಪಾರ್ಟೆಂಟ್, ಯಾವುದಾದ್ರೂ ಒಂದು ಎರಡು ಅಂದ್ರೆ ದೊಡ್ಡ ಸೀಟ್ ಇರಲ್ಲ ಹೋಮ್ ಮೀಟಿಂಗ್ಸ್ಗಳಲ್ಲಿ ಒಂದು ಎರಡು ಪ್ರಾಡಕ್ಟ್ ಡೆಮೋ ಮಾಡ್ಬೇಕು. ಈಗ ಅಗ್ರಿಕಲ್ಚರ್ ಅವ್ರು ಇದ್ದಾರಾ, ಅಗ್ರಿ ಟ್ರೀಟ್ನ ಅಕ್ವಾಜಲ್ ಡೆಮೋ ಮಾಡ್ಬಿಡ್ಬೇಕು. ಓಕೆ, ಹೆಲ್ತ್ನವ್ರು ಇದ್ದಾರಾ, ಪೇಷಂಟ್ಗಳಿದ್ದಾರಾ, ಫ್ಲಾಕ್ಸ್ ಆಯಿಲು, ಕ್ಯಾಲ್ಸಿಯಂ ಡೆಮೋ ಮಾಡಬೇಕು. ಸೊ ಹೌಸ್ ವೈಫ್ ಜಾಸ್ತಿ ಇದ್ದಾರಾ, ಅವ್ರಿಗೆ ಫ್ಲೋರ್ ಕ್ಲೀನರ್ ಅದರ ಒಂದು ಡೆಮೋ ಅಲ್ಲಿ ಮಾಡಿದ್ರೆ ಕ್ಲಾರಿಟಿ ಬರುತ್ತೆ. ಈಗ ಇತ್ತೀಚೆಗಂತೂ ಇನ್ನೂ ಏನನ್ನ ಡೆಮೋಗಳೆಲ್ಲ ಹೇಳ್ಕೊಟ್ಬಿಡ್ತೀನಿ. ಓಕೆ, CMDಗೆ ಡಿಪ್ಪರ್ ಹಾಕ್ಬಿಟ್ಟು ಚೆಕ್ ಮಾಡ್ಬಿಡೋದು. ಸೊ ನೀವು ವಾಟರ್ ಪ್ಯೂರಿಫಿಕೇಶನ್ TDS ಚೆಕ್ ಮಾಡೋದು, ಅದೆಲ್ಲ ತೋರಿಸ್ಬಿಟ್ಟು ಜನ ಅಲ್ಲಲ್ಲೇ ಕ್ಲಿಯರ್ ಆಗೋಗ್ಬಿಟ್ಟಿದ್ರೆ ಎಲ್ಲ ಕಣ್ಣು ಮುಚ್ಕೊಂಡು ಪ್ರಾಡಕ್ಟ್ಸ್ ತಗೊಂತಾ ಇದ್ದಾರೆ. ಕರೆಕ್ಟ್ ಅಲ್ವಾ? CMD ಡೆಮೋ 2-3 ಹೇಳ್ಕೊಟ್ಟಿದ್ದೀನಿ. ಯಾವ್ದಾದ್ರು ಒಂದು ಡೆಮೋ ಅಲ್ಲೇ ಮಾಡಿ ಕ್ಲಿಯರ್ ಮಾಡಿಬಿಡ್ಬೇಕು. ವೆರಿ ಸಿಂಪಲ್ ಅಂಡ್ ಈಸಿ. ನೀವು ಮಾಡಲೇಬೇಕನ್ನೋ ಚಾಲೆಂಜ್ ಅಂದ್ರೆ ನಿಮ್ಗೆ ಎಲ್ಲ ಸೊಲ್ಯೂಷನ್ ನಿಮ್ಮ ಹತ್ರ ಸಿಗುತ್ತೆ. ನಿಮ್ಗೆಲ್ಲ ಆಗದೆ ಇರೋದು ಯಾವುದೂ ಇಲ್ಲ. ಇಲ್ಲಿ ಇರೋರು ಎಲ್ಲರೂ ಸಕ್ಸಸ್ ಆಗಿ ಆಗ್ತೀರಾ, ಗ್ಯಾರಂಟಿ ಇದೆ. ಬಟ್ ನೀವು ನಮ್ಮ ಜೊತೆಲಿ ಸ್ಟ್ರಾಂಗ್ ಆಗಿ ನಿಲ್ತೀರಾ, ಎಲ್ಲ ಕಡೆ ಕಮಿಟ್ಮೆಂಟ್ ಕೊಡಿ ಅನ್ನೋದ್ರ ಮೇಲೆ ಡಿಪೆಂಡೆನ್ಸಿ ಇದೆ. ರೆಡಿ ಇದ್ದೀರಾ? ಮಾಡ್ತೀರಾ? ಸೊ ಹಾಗಾಗಿ ಅದಕ್ಕೆ ಫೋಕಸ್ ಮಾಡಿ. ಆ ಕಾನ್ಫಿಡೆನ್ಸ್ ನೀವು ಇಟ್ಕೊಳ್ಳಿ. ನೆಗೆಟಿವ್ ಎಷ್ಟು ಬರುತ್ತೆ ನೀವು ಅಷ್ಟು ಸ್ಟ್ರಾಂಗ್ ಆಗ್ತೀರಾ. ಬಟ್ ನೀವು ಏನಾದ್ರೂ ಕ್ವಿಟ್ ಆದ್ರೆ ಪ್ರಾಬ್ಲಮ್ ಇಂದ ಅಥವಾ ಶಾರ್ಟ್ ಕಟ್ ಹುಡ್ಕಕ್ ಹೋದ್ರೆ ನಿಮ್ಮ ಮನೆ ದೇವರು ಬಂದು ಕಾಪಾಡೋದು. ನೋಬಡಿ ವಿಲ್ ಹೆಲ್ಪ್. ನಿಮ್ಗೆ ಯಾರೋ ಹೆಲ್ಪ್ ಮಾಡಕ್ ಆಗದೇ ಇಲ್ಲ. ದ ಬೆಸ್ಟ್ ಎಕ್ಸಾಂಪಲ್, ಫಸ್ಟ್ ನಾವು ರಾಕೆಟ್ ಲಾಂಚ್ ಮಾಡಿದ್ರಲ್ಲ ಇಂಡಿಯಾದಲ್ಲಿ, ಅದನ್ನ ಯಾವ ರೀತಿ ನಾವು ಶ್ರೀಹರಿಕೋಟಕ್ಕೆ ತಗೊಂಡೋಗಿರ್ಬೋದು ಗೊತ್ತಾ? ಲಾಂಚ್ ಗೊತ್ತಲ್ಲ, ರಾಕೆಟ್ ಲಾಂಚ್ ಮಾಡ್ತೀವಲ್ಲ ನಾವು, ಸ್ಯಾಟಲೈಟ್ ನಾವು ಯಾವ್ದ್ರಲ್ಲಿ ತಗೊಂಡೋಗಿ ಲಾಂಚ್ ಮಾಡಿದೀವಿ ಅಂತ ಗೊತ್ತಾ? ಬಂಡಿನಲ್ಲ ಏನಲ್ಲ, ಫಸ್ಟ್ನೇ ಲಾಂಚರ್ ನ ತಗೊಂಡೋಗಿದ್ದು ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ಅಲ್ಲಿ. ಅದನ್ನ ಒಬ್ಬ US ಪೇಪರ್ ನ ಫೋಟೋ ತೆಗೆದುಬಿಟ್ಟಿದ್ದಾನೆ ಅವನ ಹಳೆಯ ಕ್ಯಾಮ್ರಾದಲ್ಲಿ. ಪ್ರಪಂಚದ ಅತಿ ಬಡ ರಾಷ್ಟ್ರ ರಾಕೆಟ್ ಅನ್ನು ಪಟಾಕಿಯಂತೆ ಲಾಂಚ್ ಮಾಡುತ್ತಿದೆ ಅಂತ ಹಾಕ್ಬಿಡ್ತಾನ ನಾನು. ಅಂದ್ರೆ ಇದೆಲ್ಲ ಆಗದಿರೋ ಕೆಲಸ ಅಂತ. ಫಸ್ಟ್ನೇ ಲಾಂಚರ್ ಬರ್ತಲ್ಲ ದೊಡ್ಡದು, ಅದನ್ನ ಎತ್ತಿನ ಗಾಡಿ ತಗೊಂಡ್ಬಂದು ಹಾಕೊಂಡು ಹೋಗಿರ್ತಾರೆ ಇವರು. ಕರೆಕ್ಟಾ? ಈಗ ವರ್ಲ್ಡ್ ಅಲ್ಲಿ 4ನೇ ದೇಶ ಚಂದ್ರಯಾನ ಲಾಂಚ್ ಮಾಡಿರೋದು. ನಮ್ಮ ದೇಶಕ್ಕೆ ಬಂದು ನಮ್ಮನ್ನೇ ಲೂಟಿ ಮಾಡಿ ನಮ್ದೇ ದುಡ್ಡು ಹೊಡ್ಕೊಂಡು ಹೋಗಿರುವ ಯುನೈಟೆಡ್ ಕಿಂಗ್ಡಮ್ ಬ್ರಿಟಿಷ್ನವರು ಇವತ್ತರೆಗೊಂದು ಸ್ಯಾಟಲೈಟ್ ನ ಅವ್ರ ಕೈ ಲಾಂಚ್ ಮಾಡಕ್ ಆಗಿಲ್ಲ. ಭಾರತಕ್ಕೆ ಬಂದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ಅಯ್ಯೋ ಇವ್ರು ಆವೆಲ್ಲ ಹಿಡಿದ್ಬಿಟ್ಟು ಆಡಿಸ್ತಾ ಇರ್ತಾರೆ, ಇವ್ರನ್ನೆಲ್ಲ ಮಾತು ಹೇಳ್ಬಿಡ ಅಂತ ಹೇಳ್ತಾ ಇದ್ರು. ಈಗ ಲಾಂಚ್ ಮಾಡ್ಲಿ ದಮ್ಮಿದ್ರೆ ನಮ್ಮ ಮುಂದೆ ಮಾಡಕ್ಕಾಗತ್ತ ಅವ್ರಿಗೆ? ಆಗ್ತಾ ಇಲ್ಲ. ಸೋಚನೆಗೆ ಹಿಮ್ಮತ್ತೋಕರು ಅಂತ ಗೌತಮಲಿ ಸರ್ ಹೇಳ್ತಾರೆ. ಅಂದ್ರೆ ನೀವು ಯೋಚನೆ ಮಾಡೋದನ್ನ ಧೈರ್ಯದಿಂದ ಮಾಡಿ, ಹೆದರ್ಕೋಬೇಡಿ ಅಂತ. ಅದು ಮಾಡೋದಕ್ಕೆ ಇವತ್ತು ಈ ಸ್ಯಾಟಲೈಟ್ ಗಳೆಲ್ಲ ನಾವು ಲಾಂಚ್ ಮಾಡ್ತಾ ಇದೀವಿ. ನೀವೇನ್ ಮಾಡ್ತಾ ಇದ್ದೀರಾ? ನೀವು ಪಕ್ಕದೂರಿಗೆ ಹೋಗ್ಬೋದು, ಹೇಗೆ ಬಸ್ಸಲ್ಲಿ ಹೋಗ್ಬೇಕು, ನೆಡ್ಕೊಂಡು ಹೋಗ್ಬೇಕು, ಬಸ್ ಸಿಕ್ಲಿಲ್ಲ ಅಂದ್ರೆ ಹೆಂಗೆ ಅಂತ ನೀವು ಯೋಚನೆ ಮಾಡ್ತಿದ್ರ. ನಾವು ಆಲ್ರೆಡಿ ಯೋಚನೆ ಮಾಡ್ತೀವಿ, ಚಂದ್ರಯಾನಕ್ಕೆ ಹೋದ್ಮೇಲೆ ಮಾರ್ಸ್ಗೆ ಹೆಂಗ್ ಹೋಗೋದು, ಯುರೇನಿಯಂಗೆ ಹೆಂಗ್ ಹೋಗೋದು, ಪ್ಲೂಟೋಗೆ ಹೆಂಗ್ ಹೋಗೋದು, ಶುಕ್ರ ಗ್ರಹಕ್ಕೆ ಹೆಂಗ್ ಹೋಗೋದು, ಸೂರ್ಯನ ಹತ್ರ ಹೋಗೋ ಚಾನ್ಸಸ್ ಇದೆ ಅಂತ ಟೆಸ್ಟ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ನೀವೇನ್ ಯೋಚನೆ ಮಾಡ್ತಿದ್ದೀರಾ? ಹಾವೇರಿಗೆ ಬಸ್ ಇದೆಯಾ, ರಾಣಿಬೆನ್ನೂರಿಗೆ ಟ್ರೈನ್ ಹೋಗುತ್ತದ, ಇಲ್ಲೇ ಯೋಚನೆಯಲ್ಲಿ ಇದ್ದೀರಾ. ಇನ್ ಚಂದ್ರ ಸೂರ್ಯನ ಹತ್ರಕ್ಕೆ ಹೋಗಿದ್ದಾರೆ, ನೀವು ಇಲ್ಲೇ ಈಗ ಕೂತಿದ್ದೀರಲ್ಲ. ಊರಲ್ಲಿ ಅಂಡರ್ಪಾಸ್ಗೆ ಹೋಗ್ಬೇಕಾ, ಮೇಲ್ಗಡೆ ಹೋಗ್ಬೇಕಾ? ಬಸ್ ಎಲ್ಲಿಂದ ನುಗ್ಗುತ್ತದೆ? ಬಸ್ ನುಗ್ಗೇ ನುಗ್ಗುತ್ತದೆ. ಬಸ್ ಏನ್ ಮಾಡ್ತದೆ? ಬಿಟ್ಟ ಮೇಲೆ ನುಗ್ಗುತ್ತದೆ. ಬಸ್ ಎಲ್ಲಿ ನುಗ್ಗುತ್ತೆ ಅಂತ ಜಾಗ ನಿಮಗೆ ಗೊತ್ತಾಗಬೇಕು. ನೀವು ಯೋಚನೆ ಮಾಡ್ಬೇಕು. ಅದ್ರ ಬಗ್ಗೆ ಮಾಡ್ತೀರಾ? ಮಾಡ್ತೀರಾ ಮಾಡಲ್ಲ? ಯೋಚನೆ ಮಾಡ್ತೀರಾ? ಥಿಂಕ್ ಮಾಡ್ತೀರಾ? ದೊಡ್ಡದಾಗಿ ಯೋಚನೆ ಮಾಡ್ತೀರಾ? ಸೀರಿಯಸ್ ಆಗಿ ಫೋಕಸ್ ಮಾಡ್ತೀರಾ? ನೆಗೆಟಿವ್ ಬಂದ್ರೆ ನೋ, ಐ ಡೋಂಟ್ ಕೇರ್. ಯಾವುದೇ ನೆಗೆಟಿವ್ ಅಂದ್ರೆ ನೀವು ಎದುರಬಾರ್ದು. ಯಾವುದೇ ಪ್ರಾಬ್ಲಮ್ ಅಂದ್ರೆ ನೀವು ಎದುರಬಾರ್ದು. ನೋಡ್ರಪ್ಪ, ಈ ಪ್ರಪಂಚದಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಯಾವ್ದು ಗೊತ್ತಾ? ಹೈಯೆಸ್ಟ್ ಪ್ರಾಬ್ಲಮ್, ಎಲ್ಲದಕ್ಕಿಂತ ಸ್ಟ್ರಾಂಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಎಲ್ಲರಿಗೂ ಇರೋದು ಒಂದೇ
ಪ್ರಾಣ ಭಯ ಸತ್ತೋದ್ಮೇಲೆ ಏನು ಮಾಡಕ್ಕಾಗತ್ತೆ? ಎಸ್ ಸರ್ ನೋ? ಹಂಗ ಅಂದ್ಬಿಟ್ಟು ನಾವೆಲ್ಲ ಪರ್ಮನೆಂಟ್ ಆಗಿ ಬದುಕಾಗತ್ತಾ? ನೋ ಸರ್. ಅದಕ್ಕೆ ಎದುರ್ಕಂತಿಲ್ಲ ನಾವು. ಯಾವತ್ತಿದ್ರು ಸಾಯಲೇಬೇಕು, ಎಲ್ಲರಿಗೂ ಗೊತ್ತಲ್ಲ. ಎದುರ್ಕೊಂತಿದ್ದೀರಾ? ಸಾಯಕ್ಕೆ ಎದುರ್ಕೊಂತ ಇದ್ದೀರಾ? ಇಲ್ಲ ಸರ್. ಬಂದಾಗ ನೋಡೋಣ ಅಂತಿದ್ವಿ, ಕರೆಕ್ಟ್ ಅಲ್ವಾ? Yes. ಮತ್ತೆ ಈ ಸಣ್ಣ ಪುಟ್ಟ ಜುಜುಬಿ ಪ್ರಾಬ್ಲಮ್ ಯಾವನ ಒಂದ್ 2 ಲಕ್ಷ ಸಾಲ ಮಾಡಿರ್ತಾನೆ, ಅದಕ್ಕೆ ತಲೆ ಮೇಲೆ ಕೈದ್ಕೊಂಡು ಕುತ್ಕೊಳ್ಳೋದು. ದುಡ್ಡೇ ಇಲ್ಲ, ಬಸ್ ಚಾರ್ಜ್ ವೆಸ್ಟೇಜ್ ಮಾಡು ಅಂತ. ದುಡ್ಡು ಬೇಕೇ ಆಗಿಲ್ಲ. ನಿಮ್ಮ ಹತ್ರ ದುಡ್ಡಿಲ್ವಾ? ನಿಮ್ಮಲ್ಲಿ ಒಂದು 10 ಪ್ರಾಡಕ್ಟ್ ಇದೆಯಾ? ಬ್ಯಾಗ್ ಎಲ್ಲ ಹಾಕೊಂಡು ನಡ್ಕೊಂಡೇ ಹೋಗ್ರಿ. ಸಿಕ್ಕಿದವ್ರಿಗೆ 4 ಜನ ಪ್ಲಾನ್ ಅಂದ್ರೆ ಯಾರೋ 2 ತಗೊಂಡು ಅವ್ರು ರಿಟರ್ನ್ ಪ್ರಾಫಿಟ್ ಕೊಡ್ತಾರೆ, ಅದರಲ್ಲೇ ಬಸ್ ಮಾಡ್ಕೊಂಡು ಹೋಗೋದು. ಅದರಲ್ಲೇ ಆಟೋ ಚಾರ್ಜ್ ಕವರ್ ಮಾಡ್ಬೋದು, ಅದರಲ್ಲೇ ನಿಮ್ಮ ಪೆಟ್ರೋಲ್ ಹಾಕ್ಸ್ಕೋಬಹುದು, ಅದರಲ್ಲೇ ಮೊಬೈಲ್ ಕರೆನ್ಸಿ ಹಾಕ್ಸ್ಕೋಬಹುದು. ನೀವು ಹೆಂಗಿದ್ರು ಜೀವನ ಮಾಡಕ್ ದಾರಿ ಇದೆ. ನಿಮ್ಮ ಹತ್ರ ವರ್ಲ್ಡ್ಸ್ ಬೆಸ್ಟ್ ಪ್ರಾಡಕ್ಟ್ ಇದೆ, ವರ್ಲ್ಡ್ ಬೆಸ್ಟ್ ಪ್ಲಾನ್ ಇದೆ, ವರ್ಲ್ಡ್ ಬೆಸ್ಟ್ ಸಿಸ್ಟಮ್ ಇದೆ, ವರ್ಲ್ಡ್ ಅಲ್ಲೇ ಬೆಸ್ಟ್ ಆಫ್ ದಿ ಬೆಸ್ಟ್ ಅಪ್ಲೈನ್ಗಳಿದ್ದಾರೆ. ಎಸ್ ಆರ್ ನೋ? ಎಲ್ಲ ಇದ್ದ ಮೇಲೆ ಯಾಕೆ ಯೋಚನೆ? ಏನಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಮಾಡ್ಬೇಕಾ ಯೋಚನೆ? ಧೈರ್ಯವಾಗಿ ನುಗ್ಗೋಗಿ ಕೆಲಸ ಮಾಡಬೇಕು. ಮಾಡ್ತೀರಾ? ಗ್ಯಾರಂಟಿಯಾಗಿ ಮಾಡ್ತೀರಾ? ಧೈರ್ಯ ಇದೆಯಾ? ನೆಗೆಟಿವ್ ಅಂದ್ರೆ ಐ ಡೋಂಟ್ ಕೇರ್ ಸರ್. ನೆಗೆಟಿವ್ ಅಂದ್ರೆ ಐ ಡೋಂಟ್ ಕೇರ್. ಏನ್ ಬಂದ್ರು ಫೇಸ್ ಮಾಡ್ತೀನಿ, ಏನ್ ಬಂದ್ರು ಫೇಸ್ ಮಾಡ್ತೀನಿ. ನಾನು ಕೊನೆಗೆ ಗೆದ್ದೇ ಗೆಲ್ತೀನಿ. ಅಷ್ಟು ಕಾನ್ಫಿಡೆಂಟ್ ನಿಮ್ಮಲ್ಲಿ ಇದ್ರೆ ಸಾಕು. 100% ನೀವು ಕಾನ್ಫಿಡೆಂಟ್ ಆಗಿ ಗೆಲ್ಬಹುದು. ಓಕೆ, ಈಗ ಬಹಳ